ಅಮೆರಿಕದ ಉದ್ಯೋಗಿಗಳ ಮೇಲೆ ಟ್ರಂಪ್ ಹೊಸ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ. ಇಲ್ಲಿ 80,000 ಉದ್ಯೋಗಿಗಳ ವಜಾಗೆ ಟ್ರಂಪ್ ಸೂಚನೆ ಕೊಟ್ಟಿದ್ದಾರೆ. 80,000 ಜನಗಳನ್ನು ಕೆಲಸದಿಂದ ಕಿತ್ತಾಕ್ಬಿಡಿ ಅಂತ. ಸರ್ಕಾರಿ ಉದ್ಯೋಗಿಗಳೆಲ್ಲರೂ ಕೂಡ 80,000 ಅಮೆರಿಕದ ಸರ್ಕಾರಿ ನೌಕರರಿಗೆ ಇದೀಗ ಕುತ್ತು ಬಂದಿದೆ. ಮೊನ್ನೆಯಷ್ಟೇ 20,000 ಉದ್ಯೋಗಿಗಳ ವಜಾಕ್ಕೆ ಆದೇಶವನ್ನು ಮಾಡಿದರು. ಇದೀಗ 80,000 ಜನ. USAIDನ 20,000 ಉದ್ಯೋಗಿಗಳನ್ನು ವಜಾ ಮಾಡಲಾಗಿತ್ತು. ಅವರು ಕೋರ್ಟ್ ಕೂಡ ಮೊರೆ ಹೋಗಿದ್ದರು. ಕೋರ್ಟ್ ಆನಂತರದಲ್ಲಿ ಸ್ಟೇ ಕೊಟ್ಟಿದೆ. ಅವರಿಗೆ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ. ಇದೀಗ ಟ್ರಂಪು ಅಲ್ಲಿ 20,000 ಇಲ್ಲಿ 80,000 ಟೋಟಲ್ ಆಗಿ 1,00,000 ಜನ ಅಮೆರಿಕದಲ್ಲಿ ಇದೀಗ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಆಡಳಿತ ಸುಧಾರಣೆ ಮಾಡ್ತೀನಿ ಅಂತ ಹೇಳಿ ಟ್ರಂಪ್ ಅವರು ಈ ಹೆಜ್ಜೆ ಇಟ್ಟಿದ್ದಾರಾ ಅಂತ ಒಂದು ಪ್ರಶ್ನೆ ಇದೀಗ ಇಲ್ಲಿ ಕಾಡ್ತಾ ಇದೆ. And that shouldn't. The civilian population is clueless. The only ones with the common sense and the vision to see it are the veterans, because we remember our history. One thing that I've done to protest, and again, it's up to you if you want to do it. Some people don't think it's right. I flipped my flag in front of my house. And that for me is a statement that we are in dire distress. Because they're not nice to us. They're not nice to us. Somebody else come up here. I'm pissed off. You said it, brother. So, yeah, ಟ್ರಂಪ್ ಆದೇಶವನ್ನು ಮಾಡಿದ ಮೇಲೆ ಸಾಕಷ್ಟು ಜನ ಇದರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಜಾ ಪ್ರಕ್ರಿಯೆಯನ್ನು ಆರಂಭಿಸಿ ಆಗಸ್ಟ್ನಲ್ಲಿ ವರದಿ ಕೊಡಬೇಕು ಅಂತ ಹೇಳಿ ಸೂಚನೆ ಬಂದಿರೋದು ಟ್ರಂಪ್ನ ಕಡೆಯಿಂದ. ಈ ವರದಿಯನ್ನು ಇಲಾಖೆಗೆ ಆಂತರಿಕವಾಗಿ ರವಾನಿಸಬೇಕು ಅಂತ ಒಂದು ಸುತ್ತೋಲೆ ಕೂಡ ಬಂದಿದೆ. ಅಂದರೆ ಅಮೆರಿಕನ್ನರೇ ಮೊದಲು, ಅಮೆರಿಕ ಮೊದಲು ಈ ಥರ ಹೇಳಿಕೊಂಡು ಬಂದು ಅಮೆರಿಕದ ರಾಷ್ಟ್ರವಾದ, ರಾಷ್ಟ್ರೀಯತೆ ಎಲ್ಲವನ್ನೂ ಹೇಳಿಕೊಂಡು ಬಂದಂಥ ದೊಡ್ಡ ನಾಯಕ ಟ್ರಂಪು. ಆದರೆ ಟ್ರಂಪ್ನ ಆಳ್ವಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೀ ಅಮೆರಿಕದಲ್ಲ ಜಾಗತಿಕವಾಗಿಯೂ ಕೂಡ ಟೀಕೆ ವ್ಯಕ್ತವಾಗ್ತಾ ಇದೆ. ಟ್ರಂಪ್ ಏನು ಮಾಡಲಿಕ್ಕೆ ಹೊರಟಿದ್ದಾರೋ ಇದು ಸರಿಯಲ್ಲ ಅಂತ. ಬೇರೆಯವ್ರು ಹೇಳೋದು ಬಿಟ್ಬಿಡಿ, ಅಮೆರಿಕದ ಜನರೇ ಇದೀಗ ಟ್ರಂಪ್ನ ಹೆಜ್ಜೆಗಳಿಗೆ ಸಂಬಂಧಪಟ್ಟಂತೆ ನಾವು ಇಂಥವ್ರನ್ನ ಆಯ್ಕೆ ಮಾಡಿಬಿಟ್ವಾ ಅಂಥೇಳಿ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. USAIDನ್ನು ತೆಗೆದಾಗಲೇ ಅಲ್ಲಿ ನೌಕರೆಲ್ಲರೂ ಕೂಡ ಸಿಡಿದಿದ್ದರು. ಕಳೆದ ಒಂದು ವಾರದಲ್ಲಿ ಏನು ಕೆಲಸ ಮಾಡಿದ್ದೀರಾ ನೀವು ಹೇಳಿ. ಇದೀಗ 80,000 ನೌಕರರು ಅವ್ರನ್ನ ಆಚೆ ಹಾಕ್ತಾ ಇರೋದು. ಆಡಳಿತ ಸುಧಾರಣೆ ಮಾಡ್ತೀನಿ ಅಂತ ಹೇಳೋದು ಬರೀ ನೌಕರನ್ನ ವಜಾ ಮಾಡುವುದರಿಂದ ಅಲ್ಲ, ಅದೇ ನೌಕರಿಂದ ನೀವು ಯಾವ ಥರ ಕೆಲಸ ತೆಗೆಸ್ತೀರ ಅನ್ನೋದ್ರ ಮೇಲೆ ಹೋಗುತ್ತೆ. ಆಡಳಿತ ಸುಧಾರಣೆ ಎನ್ನುವುದು ನಿಮ್ಮಲ್ಲಿರ್ತಕ್ಕಂಥ ನೌಕರಿಂದ ಸುಧಾರಣೆ ಹೇಗೆ ಮಾಡ್ತೀರಿ, ನಿಮ್ಮ ಐಡಿಯಾ ಹೇಳಿ ನೀವು ಅಂತ. ನಿಮ್ಮ ಐಡಿಯಾ ಹೇಳೋದು ಕೆಲಸದಿಂದ ಕಿತ್ತಾಕ್ಬಿಟ್ರೆ ಯಾರು ಎನ್ಶೂರ್ ಮಾಡ್ತಾರೆ? ಈಗ ಇನ್ನು 80,000 ಜನ ನೀವು ಯಾರು ತೊಗೋತಾರೋ ಸುಧಾರಣೆ ಮಾಡೇ ಬಿಡ್ತಾರೆ ಅಂತ ಹೇಳೋದು ಹೇಗೆ? ಈ ಥರದ್ದೆಲ್ಲ ಪ್ರಶ್ನೆಗಳು ಇದೀಗ ಅಲ್ಲಿ ಶುರುವಾಗಿದೆ.